ನಮ್ಮ ತಾಯಿ ತೋಟ ನೋಡ್ಕೊಳ್ಳೋದು, ಹಸು ಸಾಕೋದು, ಹಾಲು ವ್ಯಾಪಾರ ಮಾಡೋದು ಇದು ಮಾಡ್ತಾಯಿದ್ರು. ಅಲ್ಲೇ ಆ ಹಳ್ಳಿ ವಾತಾವರಣದಲ್ಲೇ ಬೆಳೆದ್ವಿ. ಆ ಹಳ್ಳಿ ವಾತಾವರಣ ಇದ್ದರೂ ಸಹ ನಮ್ಮ ತಾಯಿ ನನ್ನ ಅಲ್ಲಿ ಸ್ಕೂಲಿಗೆ ಸೇರಿಸ್ತೀರ ನನ್ನ ಕರ್ಕೊಂಬಂದು ಕಾನ್ವೆಂಟಿಗೆ ಸೇರಿಸಿದ್ರು. ಪಕ್ಕದಲ್ಲೇ ಫ್ರೆಸ್ ಟೌನ್ ಅಂತ. ನಮ್ಮ ಹಳ್ಳಿಯನ್ನು ಪಟ್ಟಣದಿಂದ ತುಂಬ ದೂರ ಏನೂ ಇರಲಿಲ್ಲ. ಬರೀ ಒಂದು ರೈಲ್ವೆ ಟ್ರ್ಯಾಕ್ ಬಾರ್ಡರ್ ಅಷ್ಟೇ. ಈ ಕಡೆಗೆಲ್ಲ ಪಟ್ಟಣ ಇತ್ತು, ಆ ಕಡೆಗೆಲ್ಲ ಹಳ್ಳಿ ಇತ್ತು. ಸೊ ಅಲ್ಲಿಂದ ಕಾನ್ವೆಂಟಲ್ಲಿ ಬಂದು ಓದ್ತಾ ಇದ್ವಿ. ಎಲ್ಲರಿಗೂ ಬೆಳ್ಕೊಂಬಂದ್ವಿ. ಸ್ಕೂಲ್ ಆಯಿತು, ಹೈಸ್ಕೂಲ್ ಆಯಿತು, ಕಾಲೇಜಿಗೆ ಬಂದಮೇಲೆ ಲೈಫು ಒಂದು ಬೇರೆ ಥರ ಬದಲಾಯಿತು. SGRC ಕಾಲೇಜಲ್ಲಿ ಕಾರಣಾಂತರಗಳಿಂದ ನಾನು ಪದವಿನ ಪಡ್ಕೊಳಕ್ಕಾಗಿಲ್ಲ. ನಾನು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ಸೇರಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಹಾಗಾಗಿ BSc ಡಿಸ್ಕಂಟಿನ್ಯೂ ಮಾಡಿ ನಾನು HMT ವಾಚ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರಿಕೊಂಡೆ. HMT ವಾಚ್ ಫ್ಯಾಕ್ಟ್ರಿಗೆ ಬಂದಾಗ ಅಲ್ಲಿ ನಾನು ಸಿನಿಮಾ ಬರೋದಕ್ಕೆ HMT ವಾಚ್ ಫ್ಯಾಕ್ಟ್ರಿ ಕಾರಣ ಅನ್ನೋದಕ್ಕಿಂತ HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ನಾನು. ಅವರು HR ಗೋವಿಂದರಾಜ್ ಅಂತ. ಅವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಂಗೆ ಸೀನಿಯರ್. ಅವರು ಅಲ್ಲಿ HMT ವಾಚ್ ಫ್ಯಾಕ್ಟ್ರಿ ಆವತ್ತು ಪಬ್ಲಿಕ್ ಸೆಕ್ಟರ್ಸಲ್ಲಿ ಸಾಕಷ್ಟು ಲಲಿತಾ ಕಲಾ ಸಂಘಗಳ ಆಕ್ಟಿವಿಟೀಸ್ ನಡೀತಾ ಇತ್ತು. ಎಲ್ಲ ಸಂಘಗಳಲ್ಲೂ ಕನ್ನಡದ ಬಗ್ಗೆ, ಇನ್ನೊಂದರ ಬಗ್ಗೆ, ಯಾಕಂದ್ರೆ ಕನ್ನಡದ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾಗ ಇವತ್ತಿಗಿಂತ ಜಾಸ್ತಿ ಇತ್ತಲ್ಲ ಸರ್? ಇನ್ಫ್ಯಾಕ್ಟ್ ಹೌದು, ತುಂಬ ಜಾಸ್ತಿ ಇತ್ತು. ಯಾಕೆಂತ ಹೇಳಿದ್ರೆ ಅವತ್ತು ನಮಗೆ ಯಜಮಾನಕ್ಕೆ ಇಲ್ಲಿ ಇದ್ದಿದ್ದು ಪಬ್ಲಿಕ್ ಸೆಕ್ಟರ್ಸಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಸಾಕಷ್ಟು ಹೊರ ರಾಜ್ಯಗಳ ಜನ ಇದ್ದರು. ಸೊ ಕನ್ನಡದವ್ರಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು, ಕನ್ನಡನ ರಕ್ಷಣೆ ಮಾಡಬೇಕು ಅಂತೇಳಿ. ಹಂಗಾಗಿ ಸಾಕಷ್ಟು ಲಲಿತ ಸಂಘದ ಆಕ್ಟಿವಿಟೀಸ್ ನಡೀತಾ ಇತ್ತು. ಸೊ ಅಲ್ಲಿ ನಮ್ಮ ನವೆಂಬರ್ ರಾಜ್ಯೋತ್ಸವ ತಿಂಗಳಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಷನ್ ಅಂತ ನಾಟಕಗಳು ಮಾಡ್ತಾರೆ. ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇಂದ ಸೊ ನಮ್ದು ಒಂದು 7-8 ಡಿಪಾರ್ಟ್ಮೆಂಟ್ ಇತ್ತು. ಸೊ ಒಂದೊಂದು ಡಿಪಾರ್ಟ್ಮೆಂಟಿಂದ ಒಂದು ನಾಟಕ ಅಂತ ಮಾಡ್ತಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ನಾಟಕ ತಗೊಂಡು ನಾನು ಆಗ ಸೇರಿ ಬರೀ ಒಂದು 3-4 ತಿಂಗಳಾಗಿತ್ತು ಅಷ್ಟೇ. ನಾನು ಸೇರಿದ್ದು ಆಗಸ್ಟಲ್ಲಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ಗೆ ಬಂದಿತ್ತು. 4 ತಿಂಗಳಾಗಿತ್ತು ಅಷ್ಟೇ. ನಾನು ಇನ್ನೂ ಟ್ರೈನಿಂಗ್ ಪೀರಿಯಡಲ್ಲಿದ್ದೆ. 1 ವರ್ಷ ಟ್ರೈನಿಂಗ್ ಪೀರಿಯಡ್ ಇದ್ದೆ. ನಾನು ಕೆಲಸ ಮಾಡ್ತಾ ಇದ್ದೆ ನನ್ನ ಮಿಷಿನಲ್ಲಿ. ಆವಾಗ ಈ ಸೀನಿಯರ್ ವ್ಯಕ್ತಿ ಗೋವಿಂದರಾಜರು ಬಂದು, ನೀವು ನಾಟಕದಲ್ಲಿ ಪಾಠ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಉದ್ದೇಶ ಶಾಕ್ ಆಯಿತು. ಯಾವ ಧೈರ್ಯದಲ್ಲಿ ಕೇಳ್ತಿದ್ದಾರೆ? ನಾನು ಇಲ್ಲ ಸರ್, ನನಗೇನು ಅಭ್ಯಾಸ ಇಲ್ಲ ನಾಟಕ ಇಟ್ಕೊಂಡು ಮಾಡಿ. ಇಲ್ಲ ನಿಮ್ಮ ಅಭ್ಯಾಸದ ತೊಂದರೆ ಇಲ್ಲ, ನಾವು ಮಾಡಿಸ್ತೀವಿ, ನೀವು ಮಾಡಿ ಅಂದರು. ನಾನಿಲ್ಲ ಸರ್, ನಾನು ಟ್ರೈನಿಂಗ್ ಪೀರಿಯಡಲ್ಲಿದ್ದೀನಿ, ನನಗೆ ಆ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ, ಕೆಲಸಕ್ಕೆ ತೊಂದರೆ ಆಗುತ್ತೆ. ಅದೆಲ್ಲ ಏನು ಯೋಚನೆ ಮಾಡಿಬಿಡಿ, ನೀವು ನಿಮಗೆ ಅಫಿಷಿಯಲ್ ರಜಾ ಸಿಗುತ್ತೆ, ನೀವು ಅಂತ ಒಪ್ಪಿಗೆ ಕೊಡಿ ಸಾಕು ಅಂತ ಹೇಳಿದ್ರು. ಈ ಅಫಿಷಿಯಲ್ ರಜಾ ಅಂದ ಕೂಡಲೇ ಒಂಚೂರು ಆಸೆ ಆಯಿತು. ಮ್ಯಾನೇಜ್ ಮಾಡ್ಬೋದು ಸರ್. ಅದು ಹೌದಾ, ಹಾಗಾದರೆ ಸರಿ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಶಿವಕುಮಾರ ಸ್ವಾಮಿ ಅಂತ ಒಂದು ನಾಟಕ, ಅದರಲ್ಲಿ ಗುರಿನ ಪಾತ್ರ, ಆ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದರು. ನಾವು ಮಾಡಿದ್ವಿ. ಆ ನಾಟಕ ತುಂಬ ಯಶಸ್ಸಾಯಿತು. ಅದಕ್ಕೆ ನನಗೆ ಪ್ರಶಸ್ತಿನೂ ಸಿಕ್ತು. ನನಗೆ ನಮ್ಮ ಜಯಂತಿಯವರ ಪ್ರಶಸ್ತಿ ಕೊಟ್ಟಿದ್ದು, ಅವಾಗ ಪ್ರಶಸ್ತಿನೂ ಸಿಕ್ತು. ಆಮೇಲೆ ಎಲ್ಲರೂ ಚೆನ್ನಾಗಿ ಮಾಡ್ತಿರಲ್ಲ, ನೀವು ಮಾಡ್ಬೋದಲ್ಲ ನಾಟಕಗಳು ಅಂತ ಅಲ್ಲೇ ಸುಮಾರು ನಾಟಕ ಮಾಡಿದಾಗ ಆಮೇಲೆ ಅಲ್ಲೇ ಲಲಿತಾ ಕಲಾ ಸಂಘ ತುಂಬ ಆ್ಯಕ್ಟಿವ್ ಆಗಿ ಶುರುವಾದೆ. ಅಲ್ಲೂ ಲಲಿತಾ ಕಲಾ ಸಂಘ ಸೆಕ್ರೆಟರಿನೂ ಆಗಿದ್ದೆ ನಾನು. ತುಂಬ ಆ್ಯಕ್ಟಿವ್ ಆಗಿದೆ. ಅಲ್ಲಿ ಎಲ್ಲರೂ ನನ್ನ ಉತ್ತೇಜನ ಕೊಡೋಕ್ಕೆ ಶುರು ಮಾಡಿದ್ರು. ದೇವರಾಜ್, ನೀವು ಯಾಕೆ ಹವ್ಯಾಸಿ ರಂಗಭೂಮಿಗೆ ಹೋಗಬಾರ್ದು? ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ತುಂಬ ಟ್ಯಾಲೆಂಟ್ ಇದೆ ನಿಮಗೆ, ಹೋಗಿ ಅಂತ. ಸರಿ, ಇಷ್ಟು ಜನ ಹೇಳ್ತಿದ್ಮೇಲೆ ಏನೋ ಇರ್ಬೋದು ನನ್ನಲ್ಲಿ, ನೋಡೋಣ, ಪ್ರಯತ್ನ ಮಾಡೋಣ ಅಂತ ಅಲ್ಲಿಂದ ಕಲಾಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದ್ವಿ. ಅಂದ್ರೆ ನಾಟಕದ ಕಂಪ್ನಿ ಅಂದ್ರೆ ಅವಾಗ ನಿಮ್ದು ಒಡನಾಟ ಸ್ಟಾರ್ಟ್ ಆಗಿದ್ದಲ್ಲ ಸರ್, ನಾಟಕ ರಂಗಗಳು ಸೇರ್ಕೊಂಡು? ಆಗ ನನಗೆ ಒಡನಾಟ ನಮ್ಮ ಅನಂತ್ ನಾಗವರು, ಶಂಕರ್ ನಾಗವರು, ರಂಜಿತ್ ರಾಯ್ ಅವರು, B ಜಯಶ್ರೀ, ನಾಗೇಶ್, ಈ ಅನೇಕ ಮಂದಿ, ಸುಮಾರು ಜನ ಇದ್ರು. ಸಂಕೇತ್ ಕಾಶಿ, ನಮ್ಮ ಅವಿನಾಶು, ಅದರಿಂದ ಪ್ರಕಾಶ್ ರಾಜು, ಎಲ್ಲರೂ ಸುಮಾರು ಜನ ಆಗ ನಾಟಕದ ರಂಗದಲ್ಲಿದ್ದರು. ಆಗ ನಾಟಕದ ರಂಗ ತುಂಬ ಆ್ಯಕ್ಟಿವ್ ಆಗಿತ್ತು. 70s ತುಂಬಾ ಆ್ಯಕ್ಟಿವ್ ಆಗಿ ಇದ್ದಂಥ ಒಂದು ಸಮಯ. ನಮ್ಮ ಕಾರಂತರು, ಕಾರ್ನಾಡರು, ಲೋಕೇಶ್ ಅವರು, CR ಸಿಂಹ, ಶ್ರೀನಾಥ್, ಹೀಗೆ ದೊಡ್ಡ ಪಟ್ಟಿ ಅಷ್ಟು ಜನ ಕಲಾವಿದರು ಅಲ್ಲಿದ್ದರು, ಆ್ಯಕ್ಟಿವ್ ಆಗಿದ್ದರು. ಸರಿ, ಅಲ್ಲಿ ಬಂದೆ. ನಮ್ಮ ನಾಗೇಶ್ ಅವರು ತ್ರಿಪನಿ ಆಪೇರ ಅಂತೇಳಿ ಒಂದು ಇಂಗ್ಲೀಷ್ ನಾಟಕನ ಅನುವಾದ ಮಾಡಿ ಮಾಡ್ತಿದ್ರು. ಅದರಲ್ಲಿ ನನಗೆ ಕಲಾಗಂಗೋತ್ರಿ ನಾಗೇಶ್ ಅಂತ, ಅದರಲ್ಲಿ ನನಗೆ ಒಂದು ಸಣ್ಣ ರೆಬಲ್ ಪಾತ್ರ ಕೊಟ್ಟರು. ಅದು ಸಣ್ಣ ಪಾತ್ರ ಆದರೂ ಸಹ ಒಂದು 2-3 ಸನ್ನಿವೇಶ ಬರುತ್ತೆ ಅಷ್ಟೇ. ಸಣ್ಣ ಪಾತ್ರ ಆದರೂ ಸುಮಾರು ಜನ ಗಮನ ಸೆಳೆಯುತ್ತದು. ಯಾರು ಚೆನ್ನಾಗಿ ಮಾಡ್ತಾನಲ್ಲ ಈ ವ್ಯಕ್ತಿ ಅಂತೇಳಿ. ಸೊ ಅಲ್ಲಿಂದ ಹೀಗೆ ಅಲ್ಲೊಂದು ಇಲ್ಲೊಂದು, ಆಮೇಲೆ ಸಂಕೇತಲ್ಲಿ ಬ್ಯಾಕ್ ಸ್ಟೇಜ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಆಮೇಲೆ ನಮ್ಮ B ಜಯಶ್ರೀ ಅವರು ಸ್ಪಂದನಲ್ಲೂ ಸೇರ್ಕೊಂಡಿದ್ದೆ, ಸ್ಪಂದನಲ್ಲೂ ಮಾಡ್ತಾರೆ. B ಜಯಶ್ರೀರು ಕರಿಮಾಯ ನಾಟಕ ತಗೊಂಡಾಗ ಒಂದು ಭಾಳ ಮುಖ್ಯವಾದ ಪಾತ್ರ, ದೇವರಸಿ ಅಂತ ಒಂದು ಪಾತ್ರ, ದೇವರಸಿ ಅಂತ ಪಾತ್ರಕ್ಕೆ ನೀವು ಮಾಡಿದ್ದೇವ್ರ? ನಾನು ಆಯ್ತು ಮೇಡಮ್ ಮಾಡ್ತೀನಿ ಅಂತ. ಸರಿ, ರಿಹರ್ಸಲ್ಗೆ ಹೋದರೆ
ಅವ್ರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ತೋರಿಸಿದ್ರು. ನಾನು ನಂಗೆ ಇಷ್ಟು ಡ್ಯಾನ್ಸ್ ಎಲ್ಲ ಬರೋಲ್ಲ. ನೀವು ಮಾಡ್ತೀರಾ, ನೀವು ಮಾಡಿ, ನಾನು ಮಾಡಿಸ್ತೀನಿ ನಿಮ್ಗೆ ಯಾಕೆ ಅಂತೇಳಿ ಮಾಡಿಸಿದ್ರು. ಅದು ತುಂಬಾ ಪ್ರಸಿದ್ಧಿಗೆ ಬಂತು ನಾಟಕ. ಡ್ಯಾನ್ಸ್ ಮಾಡಿದ್ರ ಸರ್? ಮಾಡಿದೆ. ತುಂಬಾ ಪ್ರಸಿದ್ಧಿಗೆ ಬಂತು ನಾಟಕ ಅದು. ಥ್ರೂ ಔಟ್ ಇಂಡಿಯಾನೇ ತುಂಬಾ ಸಾಕಷ್ಟು ಹೆಸರು ಮಾಡ್ತದ್ದು. ಹೌದು, ಕೇಳಿದ್ರು ಮುಂಬೈ ಮತ್ತೆ ಎಲ್ಲ ಕಡೆ ಹೋಗಿ ಮಾಡಿದ್ದೀವಿ ನಾಟಕ. ಸರ್ ಆ ನಾಟಕ ಥ್ರೂ ಔಟ್ ಇಂಡಿಯಾ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀವಿ. ಅವತ್ತು ದೂರದರ್ಶನ ಇರಲಿಲ್ಲ, ಹೈದರಾಬಾದ್ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಇತ್ತು. ಅಲ್ಲಿಂದ ಟೆಲಿಕಾಸ್ಟ್ ಮಾಡಿ ನಮ್ಮ ಗುಲ್ಬರ್ಗಾಗ್ ಬರ್ತಾ ಇತ್ತು ಅದು. ಲಿಂಕ್ ಮಾಡಿ ಲಿಂಕ್ ಆಗಿದೆ. ಆ ಟೈಮಲ್ಲಿ ಆ ನಾಟಕ ಅಷ್ಟು ಪಾಪ್ಯುಲರ್ ಆಗಿತ್ತು. ಹೈದರಾಬಾದ್ ದೂರದರ್ಶನ ನಮ್ಮನ್ನು ಕರೆದು ಟೆಲಿಕಾಸ್ಟ್ ಮಾಡಿ, ಇದು ರೆಕಾರ್ಡ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ರು ನಾಟಕನ. ನಾನು ಡೆಲ್ಲಿಯಲ್ಲಿ ನಾಟಕ ಮಾಡಿದಾಗ ಡೆಲ್ಲಿಯಲ್ಲಿ ಇದ್ದಂಥ ಮಹಾನ್ ವ್ಯಕ್ತಿಗಳೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಡೆಲ್ಲಿ ಪತ್ರಿಕೆಗಳಿಗೆ ಹೆಡ್ಲೈನ್ಸ್ ಅಲ್ಲಿ ಅಪ್ರಿಸಿಯೇಷನ್ ಬರೆದ್ರು, ಲೈಟ್ನಿಂಗ್ ಪರ್ಫಾರ್ಮೆನ್ಸ್ ಹಂಗೆ ಹಿಂಗೆ ಅಂತ. ಅದು ನಾಟಕದಲ್ಲಿ ಸಾಕಷ್ಟು ಹೆಸರು ಬಂತು. ಅದು ಹಂಗೆ ಸಾಕ್ತಾ ಇತ್ತು. ನಂತರ ನಮ್ಮ ಶಂಕರ್ ನಾಗು ಮತ್ತೆ ನಮ್ಮ ನರಸಿಂಹನ್ನು, ಟಿ.ಎನ್. ನರಸಿಂಹನ್ನು, ಅವರು ನಮ್ಮ ನಾಟಕದ ನಿರ್ದೇಶಕರು. ಅವರು ಸಿನಿಮಾ ಮಾಡೋದಕ್ಕೆ ಹೊರಟರು. ತ್ರಿಶೂಲ ಅಂತ ಸಿನಿಮಾ ಬಾಲಾಜಿ ಅವರು ನಿರ್ಮಾಣ ಮಾಡಿದ್ರು ಅದನ್ನ. ಅದಕ್ಕೆ ನರಸಿಂಹನವರು ಮೇನ್ ಕ್ಯಾಸ್ಟಿಂಗ್ ಬಿಟ್ಟು ಮಿಕ್ಕಿದವ್ರನ್ನ ನಾಟಕದ ಹುಡುಗರನ್ನ ಹಾಕೋತೀನಿ ಅಂತ ಪ್ರೊಡ್ಯೂಸರ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು. ಅದಕ್ಕಾಗಿ ಸುಮಾರು ಜನ ಆಡಿಷನ್ಗೆ ಹೋಗ್ತಾ ಇದ್ರು. ನನಗೆ ಎಲ್ಲೋ ಮುಜುಗರ, ನಾವೇ ಸೆಲೆಕ್ಟ್ ಆಗ್ತೀನಿ, ಸಿನಿಮಾಗಿನ ಮಗೆಲ್ಲ ನಮ್ಮ ಸಂಬಂಧವೇ ಇಲ್ಲ, ಏನೋ ಬಿಡು ಅಂತ ಸುಮ್ಮನೆ ಕೂತಿದ್ದೆ. ನನ್ನ ಗೆಳೆಯ ಅವಿನಾಶ್ ಬಲವಂತ ಹೇಳ್ಕೊಂಡೋದ, ಬಾರೋ ನೀನು ಯಾಕೆ ಅಂತ. ಇಲ್ಲ ಕಣೋ, ಏನು ಕರೆದಿಲ್ಲ ಅವ್ರು ಕರೀದ ನೀವು, ನಾನು ಹೇಳ್ತೀನಿಲ್ಲ ಬಾ ನೀನು ನನ್ನ ಜೊತೆ ಅಂತ ಕರ್ಕೊಂಡೋದ. ಅಲ್ಲೊಂದು 70-74 ಜನ ಇದ್ರು, ಎಲ್ಲ ನಮ್ಮ ಮಹಾ ಕಲಾವಿದರು. ನಮ್ಮ ಶ್ರೀನಿವಾಸ್ ಬಗೂರು, ನಾಗೇಶು, ಸಂಕೇತ್ ಕಾಶಿ, ಅವರು ಇವರು ಸುಮಾರು ಜನ ಇದ್ರು. ಒಂದು 70 ಜನ ನಾಟಕದ ಆರ್ಟಿಸ್ಟು ಆಡಿಷನ್ ಬಂದಿದ್ರು. ದುರದೃಷ್ಟವಶ ಅವಿನಾಶ್ ಮೊದಲೇ ಮೇನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ದ. ಈ ಆಡಿಷನ್ ಬಂದವರಲ್ಲಿ ನಾನೇ ಫಸ್ಟ್ ಸೆಲೆಕ್ಟ್ ಆಗ್ಬಿಟ್ಟೆ. ಅಷ್ಟು ಜನ ನೆಗೆಟಿವ್ ಕ್ಯಾರೆಕ್ಟರ್ ನಾನೇ ಸೆಲೆಕ್ಟ್ ಆದೆ. ಬಾಕಿ ಒಂದು 3-4 ಜನ ಬೇರೆ ಬೇರೆ ಕ್ಯಾರೆಕ್ಟರ್ ಸೆಲೆಕ್ಟ್ ಆದರು. ಸರಿ, ಅದು ಅಲ್ಲಿಂದ ಸಿನಿಮಾ ಪ್ರಯಾಣ ಶುರುವಾಯಿತು. ಅದಕ್ಕೆ ಮುಂಚೆ ಒಂದು ಪ್ರಯತ್ನ ಮಾಡಿದ್ದೆ, ವರ್ಕೌಟ್ ಆಗಿರಲಿಲ್ಲ. ಸರಿ, ಇದು ಮೈಸೂರಿಗೆ ಶೂಟಿಂಗ್ ಹೋದ್ವಿ. ಮೈಸೂರಲ್ಲಿ ಶೂಟಿಂಗ್ ನಡೀತು. ಮೈಸೂರಲ್ಲಿ ಶೂಟಿಂಗ್ ಮುಗಿಸಿ ನಾನು ಬೆಂಗಳೂರು ಬರೋಷ್ಟರಲ್ಲಿ ಆಗಲೇ ಸಾಕಷ್ಟು ಸುದ್ದಿ ಆಗೋಗಿತ್ತು. ಈ ಥರ ಹೊಸ ಹುಡುಗ ಬಂದಿದ್ದಾನೆ, ವಿಲನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ, ನಾಟಕದ ಹುಡುಗ ಅಂಥೇಳಿ ತುಂಬ ಸುದ್ದಿ ಆಗೋಗಿತ್ತು. ಗಾಂಧಿನಗರದೆಲ್ಲ ಮಾತಾಡ್ತಿದ್ರು. ನನಗೆ ಅಷ್ಟು ಗಾಂಧಿನಗರ ಪರಿಚಯ ಇಲ್ಲ. ಸರಿ, ನಾನು ಬಂದು ಕಲಾಕ್ಷೇತ್ರಕ್ಕೆ ಬಂದು ಮೈಸೂರಿಂದ ಶೂಟಿಂಗ್ ಮುಗಿಸ್ಕೊಂಡ್ಬಂದೆ. ಮಾನಸ ಕಲಾಕ್ಷೇತ್ರಕ್ಕೆ ಹೋದ ಕೂಡಲೇ ಅಲ್ಲಿಂದ ಈ ಥರ ಡಿ ರಾಜೇಂದ್ರ ಬಾಬು ಅವ್ರು ಕರೀತಾ ಇದ್ದಾರೆ ನಮ್ಮನ್ನು. ನಾನು ಅಪ್ಪ ಅಂತ ಹೋದ್ರೆ ಅವರು SRS ಪ್ರೊಡಕ್ಷನ್ಗೆ ಅವ್ರ ಮಗನ ಹಾಕ್ಕೊಂಡು ಲಾಲಿ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ಅದರಲ್ಲಿ ನೀವು ವಿಲನ್ ಕ್ಯಾರೆಕ್ಟರ್ ಮಾಡಬೇಕು, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು. ಆಯ್ತು ಸರ್ ಅಂತ ಅದೇ. ಬಟ್ ಅದು ಯಾಕೋ ಸಿನಿಮಾ ಟೇಕ್ ಆಫ್ ಆಗಲೇ ಇಲ್ಲ ಅದು. ಆನಂತರ ಇನ್ನೊಂದು ದಿವಸ ಅದೇ ಥರ ಕಲೆಕ್ಷನ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಸಂಕೇತ್ ಕಾಶಿ ಒಂದು ಹೇಳ್ದ, ಶಂಕರ ಕರಿತಾ ಅವ್ನು ಬಾರೋ. ಶಂಕರ ಕರಿತಾ ಅವ್ನು ಬಾರೋ ಅಂತ. ಎಲ್ಲಿದಾರೋ ಅಲ್ಲಿ ಹೈಲ್ಯಾಂಡ್ಸ್ ಹೋಟ್ಲದ ಬಾರೋ ಅಂದ. ಸರಿ ಅಂತ ಹೋದೆ. ಶಂಕರ ಇದ್ದ ಅಲ್ಲಿ ಕೇಳಿ. ಸರಿ ಮಾತಾಡ್ಕೊಂಡು ಅಲ್ಲಿ ಸಿಗರೇಟ್ ಸೆತ್ಕೊಂಡು ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತು. ಆಮೇಲೆ ದೇವ್ ಬಾರೋ ಅಂತ ಮೇಲೆ ರೂಮಿಗೆ ಕರ್ಕೊಂಡು ಹೋದ. ರೂಮಲ್ಲಿ ನಮ್ಮ KV ರಾಜು ಅವರು ಕೂತಿದ್ರು. ಅಂದ್ರೆ ನಂಗೆ ಅವಾಗ ಪರಿಚಯ ಇಲ್ಲ, ಆಗಲ್ಲ ಪರಿಚಯ ಮಾಡಿಕೊಟ್ಟಿದ್ರು. ಶಂಕರ ಅವಾಗೆ ರಾಜು ನೋಡು, ಶಂಕರ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಿದ್ರು ಕೂಗು ಅಂತೇಳಿ. ಅನಂತ್ ನಾಗ್ ಅವ್ರು ಹೀರೋ ಅದರಲ್ಲಿ, ಜರೀನಾ ಒಬ್ಬ ಹೀರೋಯಿನು. ಅದರಲ್ಲಿ 3 ಯೂತ್ಸ್, ರೆಬಲ್ ಯೂತ್ಸ್ ಕ್ಯಾರೆಕ್ಟರ್ ಇತ್ತು. ಆ 3ರಲ್ಲಿ ಒಂದು ಕ್ಯಾರೆಕ್ಟರ್ ನನಗೆ ಅಂತ ಸೆಲೆಕ್ಟ್ ಮಾಡೋದು. ಸೊ ಅಲ್ಲಿ ಅವತ್ತು ಆ ಸಿನಿಮಾದಲ್ಲಿ ಮಾಡಿದ್ಮೇಲೆ KV ರಾಜು ಅವರಿಗೆ ನಮ್ಮ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಬಂತು. ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡ್ತಾನೆ ಅಂತ. ಕಂಟಿನ್ಯೂಸ್ ಆಗಿ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಬರೆಯೋಕ್ಕೆ ಶುರು ಮಾಡಿದಾಗೆ ಅವ್ರು ಮಾಡಿದ ಸಿನಿಮಾಲಿ ಎಲ್ಲ ಕಡೆನೂ ಇತ್ತು. ಹಾಗೆ ನಮ್ಮ AT ರಘು ಅವರು, ಸುಮಾರು ಜನ.